ಗ್ರೀಟಿಂಗ್ಸ್ ಟು ಒನ್ ಆ್ಯಂಡ್ ಆಲ್. ಸ್ನೇಹಿತರೆ, ನಾವು ಕಳೆದ ಸೆಷನ್ನಲ್ಲಿ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಬಗ್ಗೆ ವಿ ಹ್ಯಾಡ್ ದಿ ಬ್ರಾಡ್ ಫ್ರೇಮ್ವರ್ಕ್ ಆ್ಯಂಡ್ ವಿ ಹ್ಯಾಡ್ ದಿ ಬರ್ಡ್ಸ್ ಐ ವ್ಯೂ ಆಫ್ ದಿ ಕಾನ್ಸೆಪ್ಟ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್. ಫ್ರೆಂಡ್ಸ್, ಮುಂದುವರಿತಾ ಟುಡೇ ವಿ ಶಾಲ್ ಡಿಸ್ಕಸ್ ದಿ ಅಕೌಂಟಿಂಗ್ ಮೊಡಾಲಿಟೀಸ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್. ಇವತ್ತು ವೆರಿ ಇಂಪಾರ್ಟೆಂಟ್ session, my dear friends. Again I repeat, I request everybody to pay attention in today's session because ಇವತ್ತು ನಾವು ಚರ್ಚೆ ಮಾಡುವಂತಹ ವಿಷಯ ಈಸ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್. ಅದೇನು ಅನ್ನೋದನ್ನು ಈಗ ನೋಡ್ತೀವಿ. ಫ್ರೆಂಡ್ಸ್, ನಾವು ಕಾರ್ಪೊರೇಟ್ ಅಕೌಂಟಿಂಗ್ ಓದ್ತಾ ಇದ್ದೀವಿ. ಕಾರ್ಪೊರೇಟ್ ಅಕೌಂಟಿಂಗ್ ಅಂದ ತಕ್ಷಣ ಇದು ಜಾಯಿಂಟ್ ಸ್ಟಾಕ್ ಕಂಪನೀಸ್ ಸಂಬಂಧಪಟ್ಟಿರುವಂತಹ ಅಕೌಂಟಿಂಗ್. ನಾವು joint stock companies has to strictly adhere to the provisions of AS andre accounting standards as prescribed by Chartered Accountants Institute, ICAI andre Institute of Chartered Accountants of India. Okay, ICAI shall give us the accounting standards. ಇವರೇ ನಮಗೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಕೊಡೋದು, ಅದು CA Institute. Now ಫ್ರೆಂಡ್ಸ್, ಇವರು ಕೊಟ್ಟಿರುವಂತಹ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ನ ಅಡಿಯಲ್ಲೇ ನಾವು ಇಡೀ ಅಕೌಂಟಿಂಗ್ ಫ್ರೇಮ್ವರ್ಕ್ ಆಫ್ ಕಂಪನೀಸ್ ಬೇಸ್ ಆಗಿರುತ್ತೆ. ನಾವು ಅದನ್ನೇ ಫಾಲೋ ಮಾಡ್ತೀವಿ. ಅದೇ ರೀತಿಯಾಗಿ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಅಂದ ತಕ್ಷಣ ನಾವು ತಿಳ್ಕೋಬೇಕಾಗಿರುವಂತಹ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ AS14. ಈ AS14 ಇಸ್ ದಿ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್. ಫ್ರೆಂಡ್ಸ್, ನಮಗೆ AS14 ಗೊತ್ತಿಲ್ಲ ಅಂತ ಹೇಳಿದ್ರೆ ಐ ಕ್ಯಾನ್ ಥರೋಲಿ ಟೆಲ್ ಯು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಅಕೌಂಟಿಂಗಿಗೆ ಗೊತ್ತಿಲ್ಲ ಅಂತ ಅರ್ಥ. ದೇರ್ಫೋರ್ ಇಟ್ ಈಸ್ ಕ್ವೈಟ್ ಇಂಪರೇಟಿವ್ ಆನ್ ಆರ್ ಪಾರ್ಟ್ ಟು ಲರ್ನ್ AS14. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೆಂಡ್ಸ್, ನೌ ಲೆಟ್ ಅಸ್ ಸ್ಪೆಂಡ್ ಸಮ್ ಟೈಮ್ ಇನ್ ಡಿಸ್ಕಸಿಂಗ್ ದಿ ಪ್ರಾವಿಷನ್ಸ್ ಆಫ್ AS14. ಇವತ್ತು ನಾನು ಏನು ಡಿಸ್ಕಸ್ ಮಾಡ್ತೀನಿ, ಲೆಟ್ ಮೀ ಟೆಲ್ ಯು ದಿ ಅಜೆಂಡಾ ಫಾರ್ ಟುಡೇಸ್ ಡಿಸ್ಕಷನ್. ಫ್ರೆಂಡ್ಸ್, ಮೊದಲಿಗೆ ನಾವು AS14 ಬಗ್ಗೆ ತಿಳ್ಕೊಂಡು ಮುಖ್ಯವಾಗಿ AS14 ಏನೇನು ಹೇಳಿದ್ದಾನೆ, ಯಾವ ರೀತಿ ನಾವು ಈ ಅಕೌಂಟಿಂಗ್ ಟ್ರೀಟ್ಮೆಂಟ್ನ ನಾವು ಕೈಗೊಳ್ಳಬೇಕು ಅನ್ನೋ ಒಂದು ವಿಷಯದ ಬಗ್ಗೆನೇ ಇಂದಿನ ಚರ್ಚೆ ಡಿಸೈನ್ ಆಗಿದೆ. ಐ ರಿಕ್ವೆಸ್ಟ್ once again request each and every one of you to kindly concentrate because it is extremely important session. Friends, AS14 ಏನು ಹೇಳುತ್ತೆ? ದಿ ಹೆಡಿಂಗ್ ಆಫ್ AS14 ನೋಡಿದ್ರೆ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ ಅನ್ನೋ ಹೆಡಿಂಗ್ ಇರಲ್ಲ. ರಾದರ್ ಇಟ್ ಯೂಸಸ್ ದಿ ಟರ್ಮ್ ಅಮಾಲ್ಗಮೇಷನ್. ಕೈಂಡ್ಲಿ ನೋಟ್, ದಿ ಟರ್ಮ್ ಯೂಸ್ಡ್ ಇನ್ AS14 ಈಸ್ ಅಮಾಲ್ಗಮೇಷನ್. ನಾವು ಏನಪ್ಪ ಇದು ಅಮಾಲ್ಗಮೇಷನ್? Amalgamation is the comprehensive term used for both mergers and acquisitions. Of course, AS14 ನೋಡಿದ್ರೆ ಅದು it includes amalgamation, absorption, external reconstruction ಅಂತೆಲ್ಲ ಹೇಳುತ್ತೆ. Now that is nothing but it includes both mergers as well as acquisitions. ಈಗ ನಾನು AS14 ಡಿಸ್ಕಸ್ ಮಾಡ್ತಾ ಇರೋದ್ರಿಂದ I will rather use the word amalgamation. Again I repeat, the moment I say amalgamation, it includes both merger as well as acquisitions. Friends, andre amalgamation is a comprehensive term which includes both mergers as well as acquisitions. The moment I use the term amalgamation, you should understand that aspect. ಪದೇ ಪದೇ ನಾನು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಅಂತ ಹೇಳೋದಿಲ್ಲ. The reason is AS14 uses the term amalgamation. I will stick on to that term amalgamation. Friends, ಮೊದಲಿಗೆ AS14 ಏನು ಹೇಳುತ್ತೆ ಅಂತ ಹೇಳಿದ್ರೆ ದಿ ಫಸ್ಟಲ್ಲೇ ಹೇಳೋದದೇ ಅಮಾಲ್ಗಮೇಷನ್ ಇನ್ಕ್ಲೂಡ್ಸ್ ಅಬ್ಸಾರ್ಪ್ಷನ್. ಅಬ್ಸಾರ್ಪ್ಷನ್ ಇಸ್ ನಥಿಂಗ್ ಬಟ್ ಅಕ್ವಿಸಿಷನ್ಸ್. ಇಟ್ ಇನ್ಕ್ಲೂಡ್ಸ್ ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್. ಇನ್ನೊಂದು ಕಾನ್ಸೆಪ್ಟ್ ಇದೆ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ, ಅದು ನಮ್ಮ ಸಿಲೆಬಸ್ಸಲ್ಲಿಲ್ಲ. ಇದ್ರೂ ಐ ಹ್ಯಾವ್ ಟು ಡಿಸ್ಕಸ್ ಆಲ್ ದೀಸ್ ತ್ರೀ. ವಾಟ್ ಡು ಯು ಮೀನ್ ಬೈ ಅಮಾಲ್ಗಮೇಷನ್? What do you mean by absorption? What do you mean by external reconstruction? ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅಮಾಲ್ಗಮೇಷನ್ ಅಂದರೆ ಮರ್ಜರ್, ಅಬ್ಸಾರ್ಪ್ಷನ್ ಅಂದರೆ ಅಕ್ವಿಸಿಷನ್, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಏನು ಅನ್ನೋದನ್ನು ಈಗ ಸದ್ಯದಲ್ಲೇ ನೋಡೋಣ. ಫಸ್ಟ್ ಲೆಟ್ ಅಸ್ ಸ್ಪೆಂಡ್ ಸಮ್ ಟೈಮ್ ಇನ್ ಡಿಸ್ಕಸಿಂಗ್
these three. That is, what do you mean by amalgamation? What do you mean by absorption? And also there is another concept called as external reconstruction. Now ಈ external reconstruction ನಮ್ಮ syllabus ಅಲ್ಲಿ ಇಲ್ಲ. Nevertheless, I will just introduce this term. Now ಇದು ಮೂರು ಸೇರಿ ಕಾಂಪ್ರಹೆನ್ಸಿವ್ ಆಗಿ AS14 ಯೂಸ್ ಮಾಡುವಂತಹ ಟರ್ಮ್ ಅಮಾಲ್ಗಮೇಷನ್. ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ, ತಿಳ್ಕೊಂಬಿಡಿ. ಅಮಾಲ್ಗಮೇಷನ್ ಅಂದ ತಕ್ಷಣ ಇಟ್ ವಿಲ್ ಇನ್ಕ್ಲೂಡ್ ಬೋತ್ ನಾಟ್ ಬೋತ್, ಆಲ್ ತ್ರೀ: ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್ ಆಸ್ ವೆಲ್ ಆಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಮತ್ತೆ ಹೇಳ್ತಾ ಇದ್ದೀನಿ, ಅಮಾಲ್ಗಮೇಷನ್ ಅಂದ ತಕ್ಷಣ ಇಟ್ ಇಸ್ ಸಿಂಪಲ್ ಮರ್ಜರ್. I'll give you an example. It is better understood with help of an example. Let us say there is a company called as A. Now there is another company called as B. Iveredu companies, let us say they are similar firms. Now in this case, company A and company B both get liquidated. So company A nu saha liquidate agi, company B nu saha liquidate agi, there will be a new company altogether. Now this new company, let us say, is C Limited. Now the C Limited will take over the business of A as well as B. ಅರ್ಥ ಆಗಿದೆಯಾ? ಸೊ ಎ ಕಂಪನಿ ಅಂತ ಒಂದಿತ್ತು, ಬಿ ಕಂಪನಿ ಅಂತ ಒಂದಿತ್ತು. ಈ ಎರಡೂ ಕಂಪನಿಗಳು ಲಿಕ್ವಿಡೇಟ್ ಆಗಿಬಿಡುತ್ತೆ, ಕ್ಲೋಸ್ ಆಗುತ್ತೆ. ನಾವು ಆ ಬಿಸ್ನೆಸ್ನ ಹೊಸ ಕಂಪನಿ ಸೃಷ್ಟಿ ಮಾಡಿದ್ದೀವಿ, ಸಿ ಅಂತ. ಈ ಸೃಷ್ಟಿ ಮಾಡಿರುವಂತಹ ಹೊಸ ಕಂಪನಿ ಏನು ಮಾಡುತ್ತೆ? ಇಟ್ ವಿಲ್ ಟೇಕ್ ಓವರ್ ದಿ ಬಿಸ್ನೆಸಸ್ ಆಫ್ ಎ ಆಸ್ ವೆಲ್ ಆಸ್ ಬಿ. ಈ ಪ್ರೊಸೀಜರ್ನ ಅಮಾಲ್ಗಮೇಷನ್ ಅಂತ ಕರೀತೀವಿ. ಫ್ರೆಂಡ್ಸ್, ಕ್ಲಿಯರ್ ಇದೆಯಾ? ನೌ ಲೆಟ್ ಅಸ್ ಸಿ ಅಬ್ಸಾರ್ಪ್ಷನ್. ಅಗೈನ್ I will give you an example so that you understand absorption. Now in case of absorption, let us say there is company A and company B. I'll give you the same example. Now this company A and B are similar firms. Now company A is stronger firm, company B is relatively weaker firm anta ankolana. Iga what A company does is it will absorb B into it. ಅಂದರೆ ಬಿ ಕಂಪನಿ ಮಾತ್ರ ಕ್ಲೋಸ್ ಆಗುತ್ತೆ, ಎ ಕಂಪನಿ ವಿಲ್ ಕಂಟಿನ್ಯೂ ಟು ಹ್ಯಾವ್ ಇಟ್ಸ್ ಓನ್ ಐಡೆಂಟಿಟಿ. ಎ ಕಂಪನಿನ ಐಡೆಂಟಿಟಿ ಹಾಗೆ ಉಳ್ಕೊಳ್ಳುತ್ತೆ, ಇಟ್ ವಿಲ್ ನಾಟ್ ಕ್ಲೋಸ್ ಡೌನ್. ಎ ಕಂಪನಿ ಹಾಗೆ ಇರುತ್ತೆ, ಬಿ ಕಂಪನಿ ಮಾತ್ರ ಕ್ಲೋಸ್ ಆಗಿ ಇಟ್ ವಿಲ್ ಗೋ ಆ್ಯಂಡ್ ಗೆಟ್ ಅಬ್ಸಾರ್ಬ್ಡ್ ಬೈ ಎ ಲಿಮಿಟೆಡ್. ಫೈನ್, ದಿಸ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಅಬ್ಸಾರ್ಪ್ಷನ್. ಇದನ್ನೇ ನಾವು ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್ಸ್ ಅಂತ ಕರೀತಾ ಇದ್ದಿದ್ದು. The former one is merger and the latter one is absorption. Clarity ಇದೆಯಾ? Now ಈ ಎರಡು ಎಕ್ಸಾಂಪಲ್ಸ್ ಅಲ್ಲಿ ಎರಡು ಅಥವಾ ಎರಡಕ್ಕಿಂತ ಕಂಪನಿಗಳು, ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿನ ಕಂಪನಿಗಳು ಒಂದು ಕಾಂಬಿನೇಷನಲ್ಲಿ ತಮ್ಮ ಆಪರೇಷನ್ಸ್ನ ಮುಂದುವರಿಸುವಂತಹ ಪ್ರಾಸೆಸ್. ಬಟ್ ಅದು ಯಾವ ರೀತಿ ಆ ಕಾಂಬಿನೇಷನ್ ನಡೆದಿದೆ ಅನ್ನೋದರ ಆಧಾರದ ಮೇಲೆ ಅದು ಮರ್ಜರ ಅಥವಾ ಅಕ್ವಿಸಿಷನ ಆರ್ ಅಮಾಲ್ಗಮೇಷನ್ನ ಅಬ್ಸಾರ್ಪ್ಷನ ಅಂತ ನಾವು ನೋಡಬೇಕಾಗತ್ತೆ. ಫ್ರೆಂಡ್ಸ್, ಅಕೌಂಟಿಂಗ್ ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿಯಾದ ಡಿಸ್ಟಿಂಗ್ವಿಷನ್ ಇಲ್ಲ. ಅಮಾಲ್ಗಮೇಷನ್ಗೆ ಯಾವ ರೀತಿ ಅಕೌಂಟಿಂಗ್ ಟ್ರೀಟ್ಮೆಂಟ್ ಮಾಡ್ತೀವೋ ಅದೇ ರೀತಿಯಾಗಿ ಅಬ್ಸಾರ್ಪ್ಷನ್ಗೂ ಮಾಡ್ತೀವಿ. ಜಸ್ಟ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಟು ಅಷ್ಟೇ. ಬಟ್ ಅಕೌಂಟಿಂಗ್ ಟ್ರೀಟ್ಮೆಂಟಲ್ಲಿ ಯಾವುದೇ ರೀತಿಯಾದ ವ್ಯತ್ಯಾಸ ಕಂಡು ಬರೋದಿಲ್ಲ. ಕೀಪ್ ದಟ್ ಇನ್ ಮೈಂಡ್. ನಾವು ವಾಟ್ ಇಸ್ ದಿಸ್ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್? ಮತ್ತೆ ಹೇಳ್ತಾ ಇದ್ದೀನಿ, ಇದು ನಮ್ಮ ಸಿಲೆಬಸ್ಗಿಲ್ಲ. ನೆವರ್ದಿಲೆಸ್ AS14 ಡಿಸ್ಕಸ್ ಮಾಡೋದ್ರಿಂದ ಜಸ್ಟ್ ತಿಳ್ಕೊಂಡ್ರೆ ಸಾಕು. ಓಕೆ, ನಾವು ಲೆಟ್ ಅಸ್ ಸೇ ದರ್ ಇಸ್ ಕಂಪನಿ ಕಾಲ್ಡ್ ಅಸ್ ಎ. ನಾವು ಈ ಕಂಪನಿ ಎ ಇಸ್ ಫೇಸಿಂಗ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಡಿಫಿಕಲ್ಟೀಸ್. ಅದೇನು ಮಾಡುತ್ತೆ? ಇಟ್ ವಿಲ್ ಕ್ಲೋಸ್ ಡೌನ್ ದಿ ಕಂಪನಿ, ಲಿಕ್ವಿಡೇಟ್ ಮಾಡ್ಕೊಳ್ಳುತ್ತೆ. ಅಗೈನ್ ಇಟ್ ವಿಲ್ ರೀಸ್ಟಾರ್ಟ್ ಇಟ್ಸ್ ಆಪರೇಷನ್ಸ್. ಲೆಟ್ ಅಸ್ ಸೇ it is giving the name as New A Limited. Now ಒಂದು ಕಂಪನಿ if it has lots of problems it can reconstruct. ಒಂದು ಕಂಪನಿ ರೀಕನ್ಸ್ಟ್ರಕ್ಟ್ ಆಗಬೇಕು ಅಂತ ಹೇಳಿದ್ರೆ ಎರಡು ರೀತಿಯಾದ ರೀಕನ್ಸ್ಟ್ರಕ್ಷನ್ ಇರುತ್ತೆ. ಒಂದು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್, ಮತ್ತೊಂದು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್. ಫ್ರೆಂಡ್ಸ್, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಒಂದು ಚಾಪ್ಟರ್ ಇದೆ ಇದೇ ಸೆಮಿಸ್ಟ್ರಲ್ಲಿ.
ನೀವು ಮುಂದೆ ಓದ್ತೀರಾ. ವೆನ್ ಯು ಲರ್ನ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಯು ವಿಲ್ ಗೆಟ್ ಟು ನೋ ವಾಟ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಈಸ್ ಆಲ್ ಅಬೌಟ್. ಈಗ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಆಸ್ ದಿ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ಸ್, ಓಕೆ, ಎಕ್ಸ್ಟರ್ನಲ್ ಆಗಿ ನೀವು ರೀಕನ್ಸ್ಟ್ರಕ್ಟ್ ಮಾಡ್ಕೋತಾ ಇದ್ದೀರಾ. ಅಂದರೆ ಏನು, ಎ ಕಂಪನಿ ಇತ್ತು, ಇಟ್ ವಿಲ್ ಕ್ಲೋಸ್ ಡೌನ್ ದಿ ಬಿಸ್ನೆಸ್ ಆ್ಯಂಡ್ ಸ್ಟಾರ್ಟ್ ಅ ಫ್ರೆಶ್, ಹೊಸದಾಗಿ ಸ್ಟಾರ್ಟ್ ಮಾಡುತ್ತೆ. ಈ ಪ್ರಾಸೆಸ್ಸಲ್ಲಿ ವಾಟ್ ಡಸ್ ಇಟ್ ಗೇನ್, ಕೆಲವೊಂದು ಲಾಸಸ್ ಇತ್ತಲ್ಲ, ಅಕ್ಯುಮುಲೇಟೆಡ್ ಲಾಸಸ್, ಅವೆಲ್ಲ ಸರಿಪಡಿಸ್ಕೋಬೋದು ಆ್ಯಂಡ್ ಯು ಕ್ಯಾನ್ ಸ್ಟಾರ್ಟ್ ಫ್ರೆಶ್. ದೇರ್ಫೋರ್ ದಿ ಕಂಪನಿ ಗೆಟ್ಸ್ ಅ ಫ್ರೆಶ್ ಔಟ್ಲುಕ್ ಆ್ಯಂಡ್ ಸರ್ಟನ್ ಲಾಸಸ್, ಅಕ್ಯುಮುಲೇಟೆಡ್ ಲಾಸಸ್ ಎಲ್ಲ ಅದನ್ನು ನಾವು ಸರಿಪಡಿಸ್ಕೋಬೋದು. ಇಟ್ ಇಸ್ ಸಿಂಪಲ್. ಫಾರ್ ಎಕ್ಸಾಂಪಲ್, ನಮ್ಮ ಲ್ಯಾಪ್ಟಾಪ್ಸು ಅಥವಾ ಫೋನ್ಸ್ ಏನಾದರೂ ಹ್ಯಾಂಗ್ ಆದರೆ ನಾವು ಏನು ಮಾಡ್ತೀವಿ, ರೀಸ್ಟಾರ್ಟ್ ಮಾಡ್ಕೋತೀವಿ. ರೀಸ್ಟಾರ್ಟ್ ಮಾಡಿದಾಗ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಸರಿ ಹೋಗುತ್ತೆ. ಅದೇ ರೀತಿಯಾಗಿ ಕಂಪನೀಸು ಸಹ ರೀಸ್ಟಾರ್ಟ್ ಮಾಡಿಕೊಂಡಾಗ ದೇರ್ ಆರ್ ಸಮ್ ಪ್ರಾಬ್ಲಮ್ಸ್ ವಿಚ್ ಇಟ್ ಕ್ಯಾನ್ ಸಾಲ್ವ್ ಬೈ ಇಟ್ ಸೆಲ್ಫ್, ಲೈಕ್ ದಿ ಅಕ್ಯುಮುಲೇಟೆಡ್ ಲಾಸಸ್ ಕ್ಯಾನ್ ಬಿ ರಿಟರ್ನ್ ಆಫ್. ಅದನ್ನು ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ರೀತಿಯಲ್ಲೂ ಮಾಡ್ಬೋದು, ಅದನ್ನು ಆಮೇಲೆ ಇನ್ನೊಂದು ಚಾಪ್ಟರ್ ಇದೆ, ಅಲ್ಲಿ ಡಿಸ್ಕಸ್ ಮಾಡೋಣ. ಇಲ್ಲಿ ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದರೆ ಏನು, ಇಫ್ ಎ ಕಂಪನಿ ಹ್ಯಾಸ್ ಲಾಟ್ಸ್ ಆಫ್ ಅಕ್ಯುಮುಲೇಟೆಡ್ ಲಾಸಸ್ it will shut down its business ಅಂದರೆ liquidate its business and start afresh. Okay, ಹೊಸದಾಗಿ ಸ್ಟಾರ್ಟ್ ಮಾಡಿದ್ರೆ then the company will try to write off its losses, all the problems or most of the problems will get washed away and you can start afresh. Now this is the concept of external reconstruction. Friends, now that we have understood the three aspects of amalgamation, that is amalgamation, absorption, external reconstruction. Now amalgamation ಹೆಚ್ಚು ಕಡಿಮೆ mergers, absorption is almost acquisitions. Friends, that is the reason AS 14 at the beginning itself says it will not use the word amalgamation, absorption, external reconstruction ಪದೇ ಪದೇ ಹೇಳೋದಿಲ್ಲ. It will just use the word amalgamation. The moment it uses the term amalgamation, you have to understand that it includes both absorption and external reconstruction. ನಮ್ಮ ಸಿಲೆಬಸ್ಗೆ ನಾನು ತಕ್ಕಂತೆ ಹೇಳಬೇಕು ಅಂತ ಹೇಳಿದ್ರೆ, the moment I use the term amalgamation, it includes both mergers as well as acquisitions. ಇದನ್ನು ಮೊದಲಿಗೆ ನೀವು ತಿಳ್ಕೋಬೇಕಾಗತ್ತೆ. Friends, hope I am clear till here. Friends, now let us move ahead and try to learn the next aspect in AS 14. Now as I said, AS 14 is the key. Now AS 14 ಅಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ತಿಳ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ, ದಿ ಟೈಪ್ಸ್ ಆಫ್ ಅಮಾಲ್ಗಮೇಷನ್. ವೆರಿ ವೆರಿ ಇಂಪಾರ್ಟೆಂಟ್. Now let us spend some time in discussing types of amalgamation. Now under the types of amalgamation, my dear friends, there are two types of amalgamation as per AS 14. ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ಎಲ್ಲ ವಿಷಯಗಳು ಆಸ್ ಪರ್ AS 14ನೇ ಡಿಸ್ಕಸ್ ಮಾಡ್ತಾ ಇರೋದು. ನಾವು AS 14 ಪ್ರಕಾರ there are two types of amalgamation. Amalgamation in the nature of merger, amalgamation in the nature of purchase. Friends, both these concepts are fascinating to say the least. Now very interesting. Now let us first understand that AS 14 prakara there are two types of amalgamation. What are they? Amalgamation in the nature of merger, amalgamation in the nature of purchase. Now let us move ahead and try to learn ಯಾವ ಸಂದರ್ಭದಲ್ಲಿ ನಾವು ಅಮಾಲ್ಗಮೇಷನ್ನ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಕರಿತೀವಿ, ಯಾವ ಸಂದರ್ಭದಲ್ಲಿ ಅಮಾಲ್ಗಮೇಷನ್ನ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರಿತೀವಿ. ಇದನ್ನು ಮೊದಲಿಗೆ ನಾವು ತಿಳ್ಕೋಬೇಕಾಗತ್ತೆ. ದಿ ಎಂಟೈರ್ ಸೆಷನ್ ಐ ಆಮ್ ಗೋಯಿಂಗ್ ಟು ಡೆಡಿಕೇಟ್ ಈಸ್ ಫಾರ್ ದಿಸ್. ಇವತ್ತು ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು AS 14 ಎರಡು ವಿಷಯನ. ಫಸ್ಟ್ ಆಸ್ ಐ ಸೆಡ್, AS 14 ಅಮಾಲ್ಗಮೇಷನ್, ಅಬ್ಸಾರ್ಪ್ಷನ್, ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಮೂರು ಡಿಫ್ರೆಂಟ್ ಸಿಚುವೇಶನ್ಸ್ ಇರುತ್ತೆ. ಯಾವಾಗ ಅದು ಅಮಾಲ್ಗಮೇಷನ್ ಅಂತ ಕರಿತೀವಿ, ಯಾವಾಗ ಅಬ್ಸಾರ್ಪ್ಷನ್ ಅಂತ ಕರಿತೀವಿ, ಯಾವಾಗ ಅದನ್ನು ಎಕ್ಸ್ಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಕರಿತೀವಿ ಅನ್ನೋ ಒಂದು ವಿಷಯದ ಬಗ್ಗೆ ತಿಳ್ಕೊಂಡಿದ್ದೀವಿ. ನಾವು ದಿ ಲಾಸ್ಟ್ ಆಸ್ಪೆಕ್ಟ್ ಅಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದಟ್ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಟುಡೇ ಈಸ್ ದಿ ಟೈಪ್ಸ್ ಆಫ್ ಅಮಾಲ್ಗಮೇಷನ್. ಇವತ್ತು ನಮ್ಮ ಚರ್ಚೆ ಈಸ್ ಬೇಸ್ಡ್ ಆನ್ ದಿಸ್.
This is very, very important, my dear friends. Now let us move ahead and try to have an understanding with regard to types of amalgamation. Friends, already ಹೇಳಿದ್ದೀನಿ ಎರಡು ರೀತಿಯಾದ ಅಮಾಲ್ಗಮೇಷನ್ಸ್ ಇದೆ. ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಕರಿತೀವಿ, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರಿತೀವಿ. ಯಾವಾಗ ಅಮಾಲ್ಗಮೇಷನ್ ಕ್ಯಾನ್ ಬಿ ಕಾಲ್ಡ್ ಇನ್ ದ ನೇಚರ್ ಆಫ್ ಮರ್ಜರ್ ಅನ್ನೋದ್ರ ಬಗ್ಗೆ ಈಗ ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, there are 5 conditions to be satisfied for amalgamation to be called as amalgamation in the nature of merger. ಮತ್ತೆ ಹೇಳ್ತಾ ಇದ್ದೀನಿ, 5 ಕಂಡೀಷನ್ಸ್ ಇರ್ತವೆ. ಈ 5 ಕಂಡೀಷನ್ಸ್, 5 ಕಂಡೀಷನ್ಸ್, ಒಂದಲ್ಲ ಎರಡಲ್ಲ, 5 ಕಂಡೀಷನ್ಸ್ ಸ್ಯಾಟಿಸ್ಫೈ ಆದರೆ ಯು ಕ್ಯಾನ್ ಕಾಲ್ ಅಮಾಲ್ಗಮೇಷನ್ ಆಸ್ ಅಮಾಲ್ಗಮೇಷನ್ ಇನ್ ದಿ ನೇಚರ್ ಆಫ್ ಮರ್ಜರ್. ಆ 5 ಕಂಡೀಷನ್ಸ್ ಏನು ಅನ್ನೋದನ್ನು ಈಗ ನಾವು ನೋಡೋಣ. ಈ 5 ಕಂಡೀಷನ್ಸ್ ತಿಳ್ಕೊಳ್ಳೋಕ್ಕೆ ಮುಂಚೆ ಮೊದಲಿಗೆ ನಾನು ಟ್ರಾನ್ಸ್ಫರರ್ ಕಂಪನಿ, ಟ್ರಾನ್ಸ್ಫರಿ ಕಂಪನಿ ಅನ್ನೋ 2 ವಿಷಯಗಳನ್ನು ಹೇಳ್ತೀನಿ. ನಾವು ಇದನ್ನು ತಿಳ್ಕೊಂಡ್ರೆ ಮಾತ್ರ ಯು ಕ್ಯಾನ್ ಗೋ ಹೆಡ್ ಆ್ಯಂಡ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದೀಸ್ ಕಂಡೀಷನ್ಸ್. ಅಗೈನ್ ಐ ರಿಪೀಟ್, ಐ ವಾಂಟ್ ಯು ಟು ಲರ್ನ್ 2 very, very important terms: transferor company and transferee company. ಈ 2 ಕಾನ್ಸೆಪ್ಟ್ಸ್ನ ನೀವು ತಿಳ್ಕೋಬೇಕಾಗತ್ತೆ. ಫ್ರೆಂಡ್ಸ್, ಒಂದು ಎಕ್ಸಾಂಪಲ್ ತಗೊಂಡ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಲೆಟ್ ಅಸ್ ಸೇ, ಐ ವಿಲ್ ಗಿವ್ ಎನ್ ಎಕ್ಸಾಂಪಲ್. ಎ ಕಂಪನಿ ಇತ್ತು, ಸಿಮಿಲರ್ಲಿ ದೇರ್ ವಾಸ್ ಅನದರ್ ಕಂಪನಿ ಕಾಲ್ಡ್ ಅಸ್ ಬಿ. ಎ ಕಂಪನಿ ಲಿಕ್ವಿಡೇಟ್ ಆಯಿತು, ಬಿ ಕಂಪನಿ ಸಹ ಲಿಕ್ವಿಡೇಟ್ ಆಗಿ ದೇರ್ ವಾಸ್ ಅ ನ್ಯೂ ಕಂಪನಿ ಕಾಲ್ಡ್ ಅಸ್ ಸಿ ಲಿಮಿಟೆಡ್, and the C Limited took over the business of A as well as B. Clarity idea? Fine. In example alli, now we have to know what do you mean by transferor company and transferee company. ಈಗ ನೋಡಿ, ಟ್ರಾನ್ಸ್ಫರರ್ ಕಂಪನಿ ಅಂದರೆ ಯಾವುದು ಅಂತ ಹೇಳ್ತೀನಿ. ಲಿಕ್ವಿಡೇಟ್ ಆಗಿರುವಂತಹ ಕಂಪನೀಸ್ ಅಥವಾ ತಮ್ಮ ಆಪರೇಷನ್ಸ್ನ ಸೇಲ್ ಮಾಡುವಂತಹ ಕಂಪನೀಸ್ನ ನಾವು ಟ್ರಾನ್ಸ್ಫರರ್ ಕಂಪನಿ ಅಂತ ಕರಿತೀವಿ ಅಥವಾ ವೆಂಡಾರ್ ಕಂಪನಿ ಅಂತಲೂ ಕರಿತೀವಿ. ಯಾವ ಕಂಪನಿ ಅಕ್ವೈರ್ ಮಾಡ್ಕೋತಾ ಇದೆಯೋ ಅದನ್ನು ನಾವು ಟ್ರಾನ್ಸ್ಫರಿ ಕಂಪನಿ ಅಂತ ಕರಿತೀವಿ. ಈ ಎಕ್ಸಾಂಪಲ್ ಮೂಲಕ ನಿಮಗೆ ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ. ಈ ಒಂದು ಎಕ್ಸಾಂಪಲಲ್ಲಿ ಯಾವ ಕಂಪ್ನಿ ಲಿಕ್ವಿಡೇಟ್ ಆಗ್ತಾ ಇದೆ? ಎ ಆ್ಯಂಡ್ ಬಿ. ದೇರ್ಫೋರ್ ಈ ಎಕ್ಸಾಂಪಲಲ್ಲಿ ಟ್ರಾನ್ಸ್ಫರಿ ಕಂಪನೀಸ್ ಎ ಆ್ಯಸ್ ವೆಲ್ ಆಸ್ ಬಿ, ಈ 2 ಕಂಪನಿಗಳನ್ನು ಟ್ರಾನ್ಸ್ಫರರ್ ಕಂಪನಿ ಅಂತ ಕರಿತೀವಿ. ನಾವು ಯಾವ ಕಂಪನಿ ಅಕ್ವೈರ್ ಮಾಡ್ಕೊಂಡಿದೆ? ಸೊ ಸಿ ಕಂಪನಿ. ದೇರ್ಫೋರ್ ಈ ಎಕ್ಸಾಂಪಲಲ್ಲಿ ಸಿ ಕಂಪನಿನ ಟ್ರಾನ್ಸ್ಫರಿ ಕಂಪನಿ ಅಂತ ಕರಿತೀವಿ. ಮೊದಲಿಗೆ ನಾವು ಇದನ್ನು ತಿಳ್ಕೋಬೇಕಾಗತ್ತೆ. ಕ್ಲಿಯರ್? ನಾವು ಐ ವಿಲ್ ಗಿವ್ ಯು ಅನದರ್ ಎಕ್ಸಾಂಪಲ್. ಲೆಟ್ ಅಸ್ ಸೇ ಇಟ್ ವಾಸ್ ಅಕ್ವಿಸಿಷನ್. ಸೊ ಎ ಕಂಪನಿ, ಬಿ ಕಂಪನಿ ಅಂತ 2 ಇತ್ತು. ಬಿ ಕಂಪನಿ ಗಾಟ್ ಅಕ್ವೈರ್ಡ್ ಬೈ ಎ. ದೇರ್ಫೋರ್ ವಿಚ್ ಕಂಪನಿ ಹ್ಯಾಸ್ ಲಿಕ್ವಿಡೇಟೆಡ್? ಬಿ ಕಂಪನಿ ಹ್ಯಾಸ್ ಗಾಟ್ ಲಿಕ್ವಿಡೇಟೆಡ್. ಸೊ ವಿಚ್ ಇಸ್ ದಿ ಕಂಪನಿ ವಿಚ್ ಇಸ್ ಅಕ್ವೈರಿಂಗ್? ಎ. ಈ ಎಕ್ಸಾಂಪಲಲ್ಲಿ ಟ್ರಾನ್ಸ್ಫರರ್ ಕಂಪನಿ ಯಾವುದು? ಬಿ ಮಾತ್ರ, ಒಂದೇ ಕಂಪನಿ. ನಾವು ಟ್ರಾನ್ಸ್ಫರಿ ಕಂಪನಿ ಯಾವ್ದು ಬರುತ್ತೆ? ಎ ಲಿಮಿಟೆಡ್. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಐ ಆಮ್ ಶ್ಯೂರ್ ದಟ್ ನೌ ವಿ ಹ್ಯಾವ್ ಹ್ಯಾಡ್ ದಿ ಕ್ಲಾರಿಟಿ ವಿತ್ ರಿಗಾರ್ಡ್ ಟು what do you mean by transferor company and transferee company. Friends, first and foremost thing that you need to know is the understanding of transferor and transferee companies. Friends, let us move ahead to know the 5 conditions that need to be satisfied for amalgamation to be in the nature of merger. ಮತ್ತೆ ಹೇಳ್ತಾ ಇದ್ದೀನಿ, AS 14 ಪ್ರಕಾರ 2 types of amalgamation ಇದೆ. amalgamation in the nature of merger, amalgamation in the nature of purchase. ಈಗ ಕ್ವೆಶ್ಚನ್ ಇಸ್, ಯಾವ ಸಂದರ್ಭದಲ್ಲಿ ಅಮಾಲ್ಗಮೇಷನ್ನ ಇನ್ ದಿ ನೇಚರ್ ಆಫ್ ಮರ್ಜರ್ ಅಂತ ಕರಿತೀವಿ, ಯಾವ ಸಂದರ್ಭದಲ್ಲಿ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರಿತೀವಿ ಅನ್ನೋದನ್ನು ಈಗ ನಾವು ಡಿಸ್ಕಸ್ ಮಾಡೋಣ. ಮೊದಲಿಗೆ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಬಗ್ಗೆ ನಾವು ಚರ್ಚೆ ಮಾಡೋಣ. ಫ್ರೆಂಡ್ಸ್, ದೇರ್ ಆರ್ 5 ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್ ಫಾರ್ ಅಮಾಲ್ಗಮೇಷನ್ to be called as amalgamation in the nature of merger. ಆ 5 ಕಂಡೀಷನ್ಸಲ್ಲಿ 5 ಕಂಡೀಷನ್ಸ್, ಆಲ್ 5 ಕಂಡೀಷನ್ಸ್ ಹ್ಯಾವ್ ಟು ಬಿ ಸ್ಯಾಟಿಸ್ಫೈಡ್. ಕೀಪ್ ದಟ್ ಇನ್ ಮೈಂಡ್.
ಈ 5ರಲ್ಲಿ 5 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ನೀವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಕರೀಬಹುದು. ಆ 5 ಕಂಡೀಷನ್ಸ್ ಏನು ಅನ್ನೋದನ್ನು ಈಗ ನಾವು ನೋಡೋಣ. ಕಂಡೀಷನ್ ನಂಬರ್ 1, ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಶಾಲ್ ಬಿ ಟ್ರಾನ್ಸ್ಫರ್ಡ್ ಟು ಟ್ರಾನ್ಸ್ಫರಿ ಕಂಪನಿ. ಮತ್ತೆ ಹೇಳ್ತಾ ಇದ್ದೀನಿ, ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ must be transferred to transferee company. ಈಗ let us take an example. Let us say there were 2 companies, A Limited and B Limited. A Limited is taking over the business of B Limited. B Limited is called as transferor company. A Limited is called as transferee company. ಈ B Limited ಕ್ಲೋಸ್ ಆಗಿದೆಯಲ್ಲ, ಈ B Limited ಅಲ್ಲಿ ಇದ್ದಂತಹ ಅಷ್ಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹ್ಯಾವ್ ಟು ಗೆಟ್ ಟ್ರಾನ್ಸ್ಫರ್ಡ್ ಟು A Limited. ಸೊ ಟ್ರಾನ್ಸ್ಫರರ್ ಕಂಪನಿಯ ಅಷ್ಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್ ಟು ಟ್ರಾನ್ಸ್ಫರಿ ಕಂಪನಿ. ಈ ಎಕ್ಸಾಂಪಲಲ್ಲಿ ಬಿ ಲಿಮಿಟೆಡ್ ಟ್ರಾನ್ಸ್ಫರರ್ ಕಂಪನಿ ಇರೋದ್ರಿಂದ ಬಿ ಲಿಮಿಟೆಡ್ನ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಅಷ್ಟು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಎ ಲಿಮಿಟೆಡ್ ಅಂದರೆ ಟ್ರಾನ್ಸ್ಫರಿ ಕಂಪನಿಗೆ ಟ್ರಾನ್ಸ್ಫರ್ ಆಗಬೇಕಾಗತ್ತೆ. ಸೊ ದಿ ಫಸ್ಟ್ ಕಂಡೀಷನ್ ಕ್ವೈಟ್ ಸಿಂಪಲ್ ಕಂಡೀಷನ್, ಇನ್ಫ್ಯಾಕ್ಟ್ ದಿ ಸಿಂಪ್ಲೆಸ್ಟ್ ಕಂಡೀಷನ್ ಅಂತಲೂ ಹೇಳ್ಬೋದು. All the assets and liabilities of transferor company shall be transferred to transferee company. Friends, this is condition number 1. ಈಗ ಕಂಡೀಷನ್ ನಂಬರ್ 2 ಏನು ಅನ್ನೋದನ್ನು ನೋಡೋಣ. ಕಂಡೀಷನ್ 2 says at least 90% of the shareholders of transferor company. Okay, transferor company ಇತ್ತಲ್ಲ, let us take the same example, B Limited. ಈ ಬಿ ಲಿಮಿಟೆಡ್ನ ಶೇರ್ ಹೋಲ್ಡರ್ಸ್ ಇರ್ತಾರೆ. ಆ ಶೇರ್ ಹೋಲ್ಡರ್ಸಲ್ಲಿ ಅಟ್ಲೀಸ್ಟ್ 90% ಆಫ್ ದಿ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಮಸ್ಟ್ ಅಗ್ರಿ ಟು ಬಿಕಮ್ ದಿ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ ಅಪಾನ್ ಅಮಾಲ್ಗಮೇಷನ್. ಏನಿದು? ಸಿ, ಈ ಎಕ್ಸಾಂಪಲ್ ತೊಗೊಂಡ್ರೆ ಈ ಕಂಡೀಷನ್ ಅರ್ಥ ಆಗುತ್ತೆ. ಅಗೈನ್ ಐ ರಿಪೀಟ್ ದಿ ಕಂಡೀಷನ್ ಫಸ್ಟ್. ಅಟ್ಲೀಸ್ಟ್ 90% ಆಫ್ ದಿ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ shall agree to become the shareholders of transferee company upon amalgamation. Let us take an example. B Limited is transferor company. ಈ B Limitedನ 90% ಶೇರ್ ಹೋಲ್ಡರ್ಸ್, ಮಿನಿಮಮ್ 90% ಆಫ್ ದಿ ಶೇರ್ ಹೋಲ್ಡರ್ಸ್ ಶುಡ್ ಅಗ್ರಿ, ಅವರು ಒಪ್ಪಿಗೆ ಕೊಟ್ಟಿರಬೇಕು, ನಾವು ಎ ಲಿಮಿಟೆಡ್ನ ಶೇರ್ ಹೋಲ್ಡರ್ಸ್ ಆಗ್ತೀವಿ ಅಂತ. ಅದನ್ನೇ ಈ ಕಂಡೀಷನ್ ಹೇಳೋದು. ಸೊ ಲೆಟ್ ಮೀ ರಿಪೀಟ್ ದಿ ಕಂಡೀಷನ್. ಅಟ್ಲೀಸ್ಟ್ 90% of the shareholders of transferor company shall agree to become the shareholders of transferee company upon amalgamation. ಈ ಬಿ ಲಿಮಿಟೆಡ್ ಅನ್ನೋ ಟ್ರಾನ್ಸ್ಫರರ್ ಕಂಪನಿಯ 90% ಮಿನಿಮಮ್ ಶೇರ್ ಹೋಲ್ಡರ್ಸು ಒಪ್ಪಿಗೆ ಕೊಟ್ಟಿರಬೇಕು. ಯಾವ ರೀತಿಯಾದ ಒಪ್ಪಿಗೆ? ನಾವು ಎ ಲಿಮಿಟೆಡ್ನ ಅಂದರೆ ಟ್ರಾನ್ಸ್ಫರಿ ಕಂಪನಿಯ ಶೇರ್ ಹೋಲ್ಡರ್ಸ್ ಆಗ್ತಾಯಿದ್ದೀವಿ. ಅವರು ಆ ಒಪ್ಪಿಗೆ ಕೊಟ್ಟಿದ್ದರೆ ಮಾತ್ರ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗತ್ತೆ. ಅಗೈನ್ ರಿಪೀಟ್ ದಿ ಕಂಡೀಷನ್. ದಿ ಸೆಕೆಂಡ್ ಕಂಡೀಷನ್ ಇಸ್ ಅಟ್ಲೀಸ್ಟ್ 90% ಆಫ್ ದಿ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಶಾಲ್ ಅಗ್ರಿ ಟು ಬಿಕಮ್ ದಿ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ಫ್ರೆಂಡ್ಸ್, ದಿಸ್ ಇಸ್ ಕಂಡೀಷನ್ ನಂಬರ್ 2. ಈಗ ನಾವು ಫಸ್ಟ್ ಆ್ಯಂಡ್ ಸೆಕೆಂಡ್ ಕಂಡೀಷನ್ ಎರಡನ್ನೂ ನೋಡೋಣ. ಕಂಡೀಷನ್ 1 ಸೇಸ್ ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ shall be transferred to transferee company. ಎರಡನೇ ಕಂಡೀಷನ್ನು ಅಟ್ಲೀಸ್ಟ್ 90% ಆಫ್ ದಿ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಶಾಲ್ ಅಗ್ರಿ ಟು ಬಿಕಮ್ ದಿ ಶೇರ್ ಹೋಲ್ಡರ್ಸ್ ಆಫ್ ಟ್ರಾನ್ಸ್ಫರಿ ಕಂಪನಿ. ದೀಸ್ ಆರ್ ದಿ ಕಂಡೀಷನ್ಸ್ 1 and 2. ನೌ ಲೆಟ್ us proceed to ಕಂಡೀಷನ್ ನಂಬರ್ 3. ಕಂಡೀಷನ್ 3 ಏನು ಹೇಳುತ್ತೆ? ದಿ ಟ್ರಾನ್ಸ್ಫರಿ ಕಂಪನಿ shall intend to carry on the business of transferor company. ಓಕೆ, ಏನಿದು? ಸಿ, ಈ ಬಿ ಲಿಮಿಟೆಡ್ ಬಿಸ್ನೆಸ್ನ ಎ ಲಿಮಿಟೆಡ್ ಅಕ್ವೈರ್ ಮಾಡ್ಕೊಂಡಿದೆ. ಈ ಎಕ್ಸಾಂಪಲಲ್ಲಿ ಅಕ್ವೈರ್ ಮಾಡಿದ ಆದಮೇಲೆ ಎ ಲಿಮಿಟೆಡ್ ಉದ್ದೇಶ ಏನಿರಬೇಕು? ಈ ಬಿ ಲಿಮಿಟೆಡ್ ಆಪರೇಷನ್ಸ್ ಇತ್ತಲ್ಲ, ಇದನ್ನು ಕಂಟಿನ್ಯೂ ಮಾಡೋ ಒಂದು ಉದ್ದೇಶ ಇರಬೇಕು. ದಟ್ ಅಗೈನ್ ರಿಪೀಟ್ ದಿ ಥರ್ಡ್ ಕಂಡೀಷನ್, ಎ ವೆರಿ ಸಿಂಪಲ್ ಕಂಡೀಷನ್. ಇಟ್ ಸೇಸ್ ದಿ ಟ್ರಾನ್ಸ್ಫರಿ ಕಂಪನಿ, ಈ ಎಕ್ಸಾಂಪಲಲ್ಲಿ ಎ ಲಿಮಿಟೆಡ್ ಶಾಲ್ ಇಂಟೆಂಡ್ ಟು ಕ್ಯಾರಿ ಆನ್ ದಿ ಬಿಸ್ನೆಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ ಅಂದರೆ ಬಿ ಲಿಮಿಟೆಡ್. ಸೊ ಎ ಲಿಮಿಟೆಡ್ನ ಉದ್ದೇಶ ಈಸ್ ಟು
take ahead the operations of B Limited. Therefore, the third condition says the transferee company shall intend to carry on the business of transferor company. Now, let us have a small recap of condition 1, 2 as well as 3. The condition 1 says all the assets and liabilities of transferor company shall be transferred to transferee company. The second condition says at least 90% of the shareholders of transferor company should agree to become the shareholders of transferee company. The third condition says the transferee company shall intend to carry on the business of transferor company. Friends, these are the first three conditions. Friends, the condition 4 basically says how the purchase consideration should be settled. ಯಾವ ಒಂದು ಮೋಡಲ್ಲಿ ಪರ್ಚೇಸ್ ಕನ್ಸಿಡ್ರೇಷನ್ನ ಸೆಟಲ್ ಮಾಡಬೇಕು ಅನ್ನೋ ಒಂದು ವಿಷಯನೇ ಕಂಡೀಷನ್ 4 ಹೇಳೋದು. ನಾವು ಕಂಡೀಷನ್ 4 ಸೇಸ್ ದಿ ಎಂಟೈರ್ ಪರ್ಚೇಸ್ ಕನ್ಸಿಡ್ರೇಷನ್ should be settled in the form of securities in transferee company. Now let us spend some time in understanding this. ಈ ಎಕ್ಸಾಂಪಲಲ್ಲಿ ಬಿ ಲಿಮಿಟೆಡ್ ತನ್ನ ಬಿಸ್ನೆಸ್ನ ಎ ಲಿಮಿಟೆಡ್ಗೆ ಸೇಲ್ ಮಾಡಿದೆ. ನಾವು ಇನ್ ರಿಟರ್ನ್ ಎ ಲಿಮಿಟೆಡ್ ಏನು ಕೊಡಬೇಕು? ಪರ್ಚೇಸ್ ಕನ್ಸಿಡ್ರೇಷನ್ ಕೊಡಬೇಕು. ಆ ಪರ್ಚೇಸ್ ಕನ್ಸಿಡ್ರೇಷನ್ ಯಾವ ಮೋಡ್, ಯಾವ ರೀತಿಯಲ್ಲಿ ಕೊಡಬೇಕು ಅಂತ ಹೇಳಿದ್ರೆ, ಈ ಎ ಕಂಪನಿ ಇದೆಯಲ್ಲ, ತನ್ನ ಕಂಪನಿಯ ಸೆಕ್ಯೂರಿಟೀಸ್ ಅಂದರೆ ಇಲ್ಲಿ ಇಟ್ ಕ್ಯಾನ್ ಬಿ either ಈಕ್ವಿಟಿ ಶೇರ್ಸ್ ಅಥವಾ ಪ್ರಿಫರೆನ್ಸ್ ಶೇರ್ಸ್ ಓನ್ಲಿ. ಮತ್ತೆ ಹೇಳ್ತಾ ಇದ್ದೀನಿ, ಸೆಕ್ಯೂರಿಟೀಸ್ ಅಂದರೆ ನೀವು ಡಿಬೆಂಚರ್ಸ್ ಎಲ್ಲ ಇಶ್ಯೂ ಮಾಡೋಂಗಿಲ್ಲ. ಯು ಹ್ಯಾವ್ ಟು ಗಿವ್ ಓನ್ಲಿ ಇನ್ ದಿ ಫಾರ್ಮ್ ಆಫ್ ಶೇರ್ಸ್ ಅಂದರೆ ಇಟ್ ಕ್ಯಾನ್ ಬಿ either ಈಕ್ವಿಟಿ ಶೇರ್ಸ್ ಆರ್ ಪ್ರಿಫರೆನ್ಸ್ ಶೇರ್ಸ್, ದಟ್ಸ್ ಓಕೆ, ಬಟ್ ನೋ ಅದರ್ ಮೋಡ್. ಹೆನ್ಸ್ ಈ ಕಂಡೀಷನ್ 4 ಪ್ರಕಾರ ಎ ಲಿಮಿಟೆಡ್ ಪರ್ಚೇಸ್ ಕನ್ಸಿಡ್ರೇಷನ್ ಲೆಟ್ ಅಸ್ ಸೇ 10 lakh rupees ಅಂತ ಇದೆ. ಈ 10 lakhsನ ಯಾವ ರೀತಿಯಲ್ಲಿ ಸೆಟಲ್ ಮಾಡಬೇಕು? ಎ ಲಿಮಿಟೆಡ್ನ ಶೇರ್ಸ್ ಮೂಲಕನೇ ಸೆಟಲ್ ಮಾಡಬೇಕು. ಶೇರ್ಸ್ ಅಂದರೆ ಇಟ್ ಕ್ಯಾನ್ ಇನ್ಕ್ಲೂಡ್ ಬೋತ್ ಈಕ್ವಿಟಿ ಆಸ್ ವೆಲ್ ಆಸ್ ಪ್ರಿಫರೆನ್ಸ್, ದಟ್ ಡಸಂಟ್ ಮ್ಯಾಟರ್. ನಾವು ದಿ ಫೋರ್ತ್ ಕಂಡೀಷನ್ ಪ್ರಕಾರ ಈ ಪರ್ಚೇಸ್ ಕನ್ಸಿಡ್ರೇಷನ್ ಆಫ್ ಎಂಟೈರ್ 10 lakhs ಹ್ಯಾಸ್ ಟು ಬಿ ಗಿವೆನ್ ಇನ್ ದಿ ಫಾರ್ಮ್ ಆಫ್ ಶೇರ್ಸ್ ಇನ್ ಟ್ರಾನ್ಸ್ಫರಿ ಕಂಪನಿ. ಎ ಕಂಪನಿ ತನ್ನದೇ ಆದಂತಹ ಶೇರ್ಸ್, ಈಕ್ವಿಟಿ ಶೇರ್ಸ್ ಆಗಿರಬಹುದು, ಪ್ರಿಫರೆನ್ಸ್ ಶೇರ್ಸ್ ಆಗಿರ್ಬೋದು, ಆ ಒಂದು ಮೆಥಡಲ್ಲಿ ಮಾತ್ರ ಪಿ ಸಿನ ಸೆಟಲ್ ಮಾಡಬೇಕು. ಹೆನ್ಸ್ ದಿ ಫೋರ್ತ್ ಕಂಡೀಷನ್ ಸೇಸ್ ದಿ ಎಂಟೈರ್ ಪರ್ಚೇಸ್ ಕನ್ಸಿಡ್ರೇಷನ್ ಶುಡ್ ಬಿ ಸೆಟಲ್ಡ್ ಓನ್ಲಿ ಇನ್ ದಿ ಫಾರ್ಮ್ ಆಫ್ ಸೆಕ್ಯೂರಿಟೀಸ್ ಇನ್ ಟ್ರಾನ್ಸ್ಫರಿ ಕಂಪನಿ. ಇಷ್ಟು ಮಾತ್ರ ಹೇಳಲ್ಲ, ಲಾಸ್ಟಲ್ಲಿ ಈ ಕಂಡೀಷನ್ ಒಂದು ಸ್ಮಾಲ್ ಎಕ್ಸೆಪ್ಷನ್ ಕೊಟ್ಟಿದೆ. ಕೆಲವೊಂದು ಸಂದರ್ಭದಲ್ಲಿ ನೀವು ಕ್ಯಾಲ್ಕುಲೇಷನ್ಸ್ ಮಾಡುವಾಗ ಅದು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನು ನಾನು ಇನ್ನೊಂದು ಸೆಷನಲ್ಲಿ ಹೇಳ್ತೀನಿ. ಈಗ ನಾವು ಕ್ಯಾಲ್ಕುಲೇಟ್ ಮಾಡುವಾಗ ನಿಮಗೆ 2.8 ಶೇರ್ಸ್ ಅಥವಾ 334.6 ಶೇರ್ಸ್ ಅಂತಹ ಬಂದರೆ ಈ ಫ್ರ್ಯಾಕ್ಷನ್ ಶೇರ್ಸ್ ಇಶ್ಯೂ ಮಾಡೋಕ್ಕಾಗಲ್ಲ. ಈಗ ಅರ್ಧ ಶೇರು, ಮುಕ್ಕಾಲು ಶೇರು, 0.6, 0.7 ಶೇರ್ಸ್ ಇಶ್ಯೂ ಮಾಡೋಕ್ಕೆ ಬರೋದಿಲ್ಲ. ಶೇರ್ ಅಂದರೆ ಒಂದು ಶೇರ್ ಫುಲ್ ವ್ಯಾಲ್ಯೂ ಇರೋದನ್ನು ನೀವು ಕೊಡ್ಬೋದು. ಯು ಕೆನಾಟ್ ಇಶ್ಯೂ ಪಾರ್ಟ್ ಶೇರ್ಸ್ ಅಂದರೆ ಅರ್ಧ ಶೇರು, ಮುಕ್ಕಾಲು ಶೇರ್ಸ್ ಕೊಡೋಕ್ಕೆ ಬರೋದಿಲ್ಲ. ನಾವು ಅಂತಹ ಸಂದರ್ಭದಲ್ಲಿ ಮಾತ್ರ ಯು ಕ್ಯಾನ್ ಇಶ್ಯೂ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಅಂತಹ ಸಂದರ್ಭದಲ್ಲಿ ಮಾತ್ರ ಯು ಕ್ಯಾನ್ ಇಶ್ಯೂ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್. ಸೊ ಫೋರ್ತ್ ಕಂಡೀಷನಲ್ಲಿ 2 ಭಾಗ ಇತ್ತು. ಒಂದು ಭಾಗ ಜನರಲ್ ರೂಲ್, ಕಡೆಗೆ ಒಂದು ಎಕ್ಸೆಪ್ಷನ್ನು ಸಹ ಇಟ್ಟಿದ್ರು. ನಾವು ಜನರಲ್ ರೂಲ್ ಏನು ಹೇಳುತ್ತೆ? ದಿ ಪರ್ಚೇಸ್ ಕನ್ಸಿಡ್ರೇಷನ್ ಸ್ಟ್ರಿಕ್ಟಾಗಿ ಹೇಳ್ತಾನೆ, ಇಟ್ ಶುಡ್ ಬಿ ಸೆಟಲ್ಡ್ ಓನ್ಲಿ ಇನ್ ದಿ ಫಾರ್ಮ್ ಆಫ್ ಸೆಕ್ಯೂರಿಟೀಸ್ ಇನ್ ಟ್ರಾನ್ಸ್ಫರಿ ಕಂಪನಿ. ಅಕಸ್ಮಾತ್ ಈ ಥರ ಸಿಚುವೇಶನ್ಸ್ ರೈಸ್ ಆದರೆ, ಅರ್ಧ ಶೇರು, ಮುಕ್ಕಾಲು ಶೇರ್ ಅಥವಾ ಡೆಸಿಮಲ್ಸಲ್ಲಿ ಬಂದರೆ, ಆ ಒಂದು ಸಂದರ್ಭದಲ್ಲಿ ಮಾತ್ರ ಯು ಕ್ಯಾನ್ ಇಶ್ಯೂ ಇನ್ ದಿ ಫಾರ್ಮ್ ಆಫ್ ಕ್ಯಾಶ್ ಅಂತ ಹೇಳಿದರು. ಸೊ ಈಗ ಈ 2 ಪಾರ್ಟ್ನ ಸೇರಿಸಿ ದಿ ಫುಲ್ ಕಂಡೀಷನ್ಸ್ ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಕಂಡೀಷನ್ 4 ಏನು ಹೇಳುತ್ತೆ? ದಿ ಎಂಟೈರ್ ಪರ್ಚೇಸ್ ಕನ್ಸಿಡ್ರೇಷನ್ ಕ್ಯಾನ್ ಬಿ ಸೆಟಲ್ಡ್ ಓನ್ಲಿ ಇನ್ ದಿ ಫಾರ್ಮ್ ಆಫ್ ಸೆಕ್ಯೂರಿಟೀಸ್ ಇನ್ ಟ್ರಾನ್ಸ್ಫರಿ ಕಂಪನಿ except for fractional shares which can be settled in the form of cash. ಇದು ಕಡೆಗೆ ಇರುವಂತಹ ಎಕ್ಸೆಪ್ಷನ್. Again I repeat the entire fourth condition. The entire purchase consideration shall be settled only in the form of securities in transferee company
except for fractional shares which can be settled in the form of cash. Friends, now you have understood the fourth condition as well. Now let us have a small recap of condition 1, 2, 3 and 4. Now the condition 1 says all the assets and liabilities of transferor company shall be transferred to transferee company. Now condition number 2 says at least 90% of the shareholders of transferor company should agree to become the shareholders of transferee company. The third condition says transferee company should intend to carry on the business of transferor company. The fourth condition says the entire purchase consideration should be settled only in the form of securities in transferee company except for fractional shares which can be settled in the form of cash. Now the fifth condition says no adjustment should be made in the book values of assets and liabilities of transferor company except to ensure uniform accounting practices. ನಾಲ್ಕನೇ ಕಂಡೀಷನ್ ಥರಾನೇ ಐದನೇ ಕಂಡೀಷನಲ್ಲೂ ಒಂದು ಜನರಲ್ ರೂಲ್ ಇದೆ ಫಸ್ಟ್ ಹಾಫ್, ಕಡೆಗೆ ಒಂದು ಎಕ್ಸೆಪ್ಷನ್ನು ಕೊಟ್ಟಿದ್ದಾನೆ. ಸೊ ಇದನ್ನು ಎರಡು ಭಾಗವಾಗಿ ನೋಡೋಣ. ದಿ ಫಸ್ಟ್ ಪಾರ್ಟ್ ಆಫ್ ದಿ ಫಿಫ್ತ್ ಕಂಡೀಷನ್ ಸೇಸ್ ನೋ ಅಡ್ಜಸ್ಟ್ಮೆಂಟ್ ಶುಡ್ ಬಿ ಮೇಡ್. ಯಾವುದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು? ಇನ್ ದಿ ಬುಕ್ ವ್ಯಾಲ್ಯೂಸ್ ಆಫ್ ವಾಟ್? ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ವಿಚ್ ಕಂಪನಿ? ಟ್ರಾನ್ಸ್ಫರರ್ ಕಂಪನಿ. ಕ್ಲಿಯರ್ ಆಗಿದೆಯಾ? ಸಿ, ಯಾವುದೇ ರೀತಿಯಾದ ಅಡ್ಜಸ್ಟ್ಮೆಂಟ್ ಮಾಡಬಾರ್ದು. ಯಾವುದಕ್ಕೆ ಮಾಡಬಾರ್ದು? ಬುಕ್ ವ್ಯಾಲ್ಯೂಸಿಗೆ ಮಾಡಬಾರ್ದು. ಬುಕ್ ವ್ಯಾಲ್ಯೂಸ್ ಆಫ್ ವಾಟ್? ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್. ಯಾವ ಕಂಪನಿಯ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್? ಟ್ರಾನ್ಸ್ಫರರ್ ಕಂಪನಿ. ಕ್ಲಿಯರ್ ಇದೆಯಾ? ಅಂದರೆ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ದಿ ಕಂಡೀಷನ್ ಒನ್ನಲ್ಲಿ ಹೇಳಿದ್ವಲ್ಲ, ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್, ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್ ಅಂತ ಹೇಳಿದ್ವಿ. ಅದರ ಒಂದು ಕಂಟಿನ್ಯೂಯೇಷನ್ ಅಂತಲೇ ಹೇಳ್ತೀನಿ. ಅಲ್ಲಿ ಆಲ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಶುಡ್ ಬಿ ಟ್ರಾನ್ಸ್ಫರ್ಡ್ ಅಂತ ಹೇಳಿದ್ದ, ಯಾವ ವ್ಯಾಲ್ಯೂ ಅಂತ ಹೇಳಿಲ್ಲ. ಇಲ್ಲಿ ಅದರ ಒಂದು ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಇಟ್ ಶುಡ್ ಬಿ ಟೇಕನ್ ಓವರ್ ಅಟ್ ಬುಕ್ ವ್ಯಾಲ್ಯೂ ಓನ್ಲಿ. ಇದನ್ನು ಸ್ವಲ್ಪ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ, ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಕಂಡೀಷನ್ ಒನ್ನಲ್ಲಿ ಹೇಳಿದ್ವಲ್ಲ, ಅದನ್ನು ಯಾವ ವ್ಯಾಲ್ಯೂಯಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಬುಕ್ ವ್ಯಾಲ್ಯೂಯಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇದನ್ನು ಸ್ವಲ್ಪ ಬೇರೆ ರೀತಿಯಾಗಿ ಕೊಟ್ಟಿದ್ದಾನೆ. ನೋ ಅಡ್ಜಸ್ಟ್ಮೆಂಟ್ ಶುಡ್ ಬಿ ಮೇಡ್ ಇನ್ ದಿ ಬುಕ್ ವ್ಯಾಲ್ಯೂಸ್ ಆಫ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ಟ್ರಾನ್ಸ್ಫರರ್ ಕಂಪನಿ. ಇದು ಜನರಲ್ ರೂಲ್. ಆಗಲೇ ಹೇಳಿದ್ದೀನಿ, ದೇರ್ ಈಸ್ ಅನ್ ಎಕ್ಸೆಪ್ಷನ್ ಟು ದಿಸ್ ಪರ್ಟಿಕ್ಯುಲರ್ ಜನರಲ್ ರೂಲ್. ಕೆಲವೊಂದು ಸಂದರ್ಭದಲ್ಲಿ ನೀವು ಅಡ್ಜಸ್ಟ್ಮೆಂಟ್ ಮಾಡಲೇಬೇಕಾಗತ್ತೆ. ಯಾವ ಸಂದರ್ಭ? ಎಕ್ಸೆಪ್ಟ್ ಟು ಎನ್ಶ್ಯೂರ್ ಯೂನಿಫಾರ್ಮ್ ಅಕೌಂಟಿಂಗ್ ಪ್ರಾಕ್ಟಿಸಸ್. ಐಲ್ ಗಿವ್ ಯು ಎನ್ ಎಕ್ಸಾಂಪಲ್. ಈಗ ಕಂಪನಿ ಎ ಇತ್ತು, ಕಂಪನಿ ಬಿ ಇತ್ತು. ಬಿ ಈಸ್ ಲಿಕ್ವಿಡೇಟೆಡ್ ಆ್ಯಂಡ್ ಎ ಲಿಮಿಟೆಡ್ ಟೇಕ್ಸ್ ಓವರ್ ದ ಬಿಸ್ನೆಸ್ ಆಫ್ ದಿಸ್ ಬಿ ಲಿಮಿಟೆಡ್. ನಾವು ಯಾವ ಕಂಡೀಷನ್ 1 ಪ್ರಕಾರ ಆಲ್ ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಶುಡ್ ಬಿ ಟ್ರಾನ್ಸ್ಫರ್ಡ್. ಕಂಡೀಷನ್ 2 ಪ್ರಕಾರ 90% ಆಫ್ ದಿ ಶೇರ್ ಹೋಲ್ಡರ್ಸ್ ಒಪ್ಪಿಗೆ ಕೊಟ್ಟಿರಬೇಕು ಎ ಲಿಮಿಟೆಡ್ ಶೇರ್ ಹೋಲ್ಡರ್ಸ್ ಆಗಲಿಕ್ಕೆ, ಅದು ಸ್ಯಾಟಿಸ್ಫೈ ಆಗಿದೆ. ಕಂಡೀಷನ್ 3 ಏನು ಹೇಳಿತು? ಎ ಲಿಮಿಟೆಡ್ ಉದ್ದೇಶ ಇರಬೇಕು, ಬಿ ಲಿಮಿಟೆಡ್ಸ್ ಆಪರೇಷನ್ಸ್ನ ಕ್ಯಾರಿ ಫಾರ್ವರ್ಡ್ ಮಾಡುವಂತಹ ಉದ್ದೇಶ ಇರಬೇಕು, ಅದು ಸ್ಯಾಟಿಸ್ಫೈ ಆಗಿದೆ ಅಂತ ಇಟ್ಕೊಳ್ಳೋಣ. 4ನೇ ಕಂಡೀಷನ್ಸ್ ಏನು ಹೇಳ್ತು? ಎ ಕಂಪನಿ ಪಿ ಸಿ ಅಂದರೆ ಪರ್ಚೇಸ್ ಕನ್ಸಿಡರೇಷನ್ ಸೆಟಲ್ ಮಾಡುವಾಗ ಇಟ್ ಹ್ಯಾಸ್ ಟು ಬಿ ಸೆಟಲ್ಡ್ ಓನ್ಲಿ ಇನ್ ದಿ ಫಾರ್ಮ್ ಆಫ್ ಸೆಕ್ಯೂರಿಟೀಸ್ ಆಫ್ ಎ ಲಿಮಿಟೆಡ್, ಅದು ಸಹ ಸ್ಯಾಟಿಸ್ಫೈ ಆಗಿದೆ ಅಂತ ಇಟ್ಕೊಳ್ಳೋಣ. ಲಾಸ್ಟ್ ಕಂಡೀಷನ್ ಏನು ಹೇಳುತ್ತೆ? ದಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಟೇಕ್ ಓವರ್ ಆಗಿದೆಯಲ್ಲ, ಅದು ಯಾವ ವ್ಯಾಲ್ಯೂ? ಬುಕ್ ವ್ಯಾಲ್ಯೂ ಅಲ್ಲೇ ನಾವು ಟೇಕ್ ಓವರ್ ಮಾಡ್ಕೋಬೇಕು. ನಾವು ಎಕ್ಸೆಪ್ಷನ್ ಇದೆ. ಯೂನಿಫಾರ್ಮ್ ಅಕೌಂಟಿಂಗ್ ಪ್ರಾಕ್ಟೀಸಸ್ ನಾವು ಅಳವಡಿಸ್ಕೋಬೇಕು ಅಂತ ಹೇಳಿದ್ರೆ ಅಂತಹ ಸಂದರ್ಭದಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೋಬಹುದು. ಎಕ್ಸಾಂಪಲ್, ಎ ಲಿಮಿಟೆಡ್ ವಾಸ್ ಪ್ರಾಕ್ಟಿಸಿಂಗ್ ಡಿಪ್ರಿಸಿಯೇಷನ್ ಪಾಲಿಸಿ ಬೇರೆ ಥರ ಇತ್ತು, ಬಿ ಲಿಮಿಟೆಡ್ನ ಡಿಪ್ರಿಸಿಯೇಷನ್ ಪಾಲಿಸಿ ಬೇರೆ ಥರ ಇದ್ದರೆ ಈಗ ಗೊಂದಲ ಇರುತ್ತೆ. ಈಗ ಎಲ್ಲ ಅಸೆಟ್ಸ್ ಇಲ್ಲಿ ಬಂದಿದೆ, ಈಗ ಎಲ್ಲ ಅಸೆಟ್ಸು ನಮ್ಮಲ್ಲಿದೆ, ಈಗ ಇದಕ್ಕೆ ಒಂದು ಡಿಪ್ರಿಸಿಯೇಷನ್ ಪಾಲಿಸಿ, ಇದಕ್ಕೊಂದು ಡಿಪ್ರಿಸಿಯೇಷನ್ ಪಾಲಿಸಿ ಅಂತ ಮಾಡಲಿಕ್ಕೆ ಬರೋದಿಲ್ಲ. ಯು ಶುಡ್ ಹ್ಯಾವ್ ಸಮ್ ಯೂನಿಫಾರ್ಮ್ ಅಕೌಂಟಿಂಗ್ ಪ್ರಾಕ್ಟೀಸಸ್. ಅಂತಹ ಸಂದರ್ಭದಲ್ಲಿ ಮಾತ್ರ ಬೇಕಾದರೆ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಯು ಶುಡ್ ಟೇಕ್ ಓವರ್ ಓನ್ಲಿ ಅಟ್ ಇಟ್ಸ್ ಬುಕ್ ವ್ಯಾಲ್ಯೂ. ಹೆನ್ಸ್ ದಿ ಫಿಫ್ತ್ ಕಂಡೀಷನ್ ಸೇಸ್, ದಿ ಜನರಲ್ ರೂಲು ಇದೆ, ಎಕ್ಸೆಪ್ಷನು ಇದೆ. ದಿ ಫಿಫ್ತ್ ಕಂಡೀಷನ್ ಸೇಸ್ no adjustment should be made in the book values of assets and liabilities of transferor company except to ensure uniform accounting practices. Friends,
These are the 5 conditions that you need to know for amalgamation to be in the nature of merger. Now let us have a small recap into all the 5 conditions. Condition 1 says all the assets and liabilities of transferor company shall be transferred to transferee company. Now the second condition says at least 90% of the shareholders of transferor company shall agree to become the shareholders of transferee company. The third condition says transferee company shall intend to carry on the business of transferor company. The fourth condition says the entire purchase consideration shall be settled only in the form of securities in transferee company except for fractional shares which can be settled in the form of cash. Now the fifth and the last condition says the no adjustment must be made in the book values of assets and liabilities of transferor company except to ensure uniform accounting practices. Friends, these are the 5 conditions that you people need to know for amalgamation to be in the nature of merger. ಅರ್ಥ ಆಗಿದೆಯಾ? ಈಗ 5ರಲ್ಲಿ ಈ 5 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅಮಾಲ್ಗಮೇಷನ್ ಇನ್ ದಿ ನೇಚರ್ ಆಫ್ ಮರ್ಜರ್ ಅಂತ ಕರಿತೀವಿ. ಈಗ ಸ್ಟಾರ್ಟಿಂಗಲ್ಲೂ ಒಂದು ಹೇಳಿದ್ದೆ, AS 14 ಪ್ರಕಾರ ದೇರ್ ಆರ್ 2 ಟೈಪ್ಸ್ ಆಫ್ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಹೇಳಿದ್ದೆ. ನಾವು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಯಾವಾಗ ಈ 5 ಕಂಡೀಷನ್ಸು ಸ್ಯಾಟಿಸ್ಫೈ ಆದರೆ, 5 ಔಟ್ ಆಫ್ 5 ಆಲ್ 5 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಕರೀತೀರಿ. ಈ 5ರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರು ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರೀತೀರಿ. ಸಿಂಪಲ್. ಮತ್ತೆ ಹೇಳ್ತೀನಿ, 5ರಲ್ಲಿ 5 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್. ಈವನ್ ಇಫ್ 1 ಕಂಡೀಷನ್ ಇಸ್ ನಾಟ್ ಸ್ಯಾಟಿಸ್ಫೈಡ್, 5ರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರು, ದಿ ಫಸ್ಟ್ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಯಾವುದೇ ಅಥವಾ ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ, ಅಟ್ಲೀಸ್ಟ್ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರು ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರಿತೀವಿ. ಫ್ರೆಂಡ್ಸ್, ಟುಡೇ ವಿ ಹ್ಯಾವ್ ಡಿಸ್ಕಸ್ಡ್ AS 14. AS 14 ಪ್ರಕಾರ ಅಮಾಲ್ಗಮೇಷನ್ ಈಸ್ ಆಫ್ 2 ಟೈಪ್ಸ್: ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್, ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್. ಯಾವಾಗ ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಮರ್ಜರ್ ಅಂತ ಕರಿತೀವಿ? 5ರಲ್ಲಿ 5 ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಅಮಾಲ್ಗಮೇಷನ್ ಇಸ್ ಇನ್ ದ ನೇಚರ್ ಆಫ್ ಮರ್ಜರ್. ಯಾವಾಗ ಅದನ್ನು ಪರ್ಚೇಸ್ ಅಂತ ಕರಿತೀವಿ? 5ರಲ್ಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಹೇಳಿದ್ರು ಅದನ್ನು ಅಮಾಲ್ಗಮೇಷನ್ ಇನ್ ದ ನೇಚರ್ ಆಫ್ ಪರ್ಚೇಸ್ ಅಂತ ಕರಿತೀವಿ. ಫ್ರೆಂಡ್ಸ್, hope I was clear. And in the next session I will be talking about accounting treatment in case of amalgamation as per AS 14. 2 important methods of accounting ಇದೆ, ಅದನ್ನು ನಾನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, hope you have understood. Please remember these 5 conditions, quite important. And in my next session I will be talking about accounting methods. 2 ಮೆಥಡ್ಸ್ ಇದೆ ಆಸ್ ಪರ್ AS 14. ಅದರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಟಿಲ್ ದೆನ್, ಸೈನಿಂಗ್ ಆಫ್ ಫ್ರಮ್ ಯು, ಡಾಕ್ಟರ್ ಸಾಯಿರಾಮ್.